ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಶಾಂತಮ್ಮ, ಬಂದೆ. ಸ್ವಲ್ಪ ನೀರು ತಂದ್ಕೊಡಿ. ಇವ್ನು ಎದ್ಬಿಟ್ಟ. ಈ ಜಾನ್ವಿ ಬಗ್ಗೆ ಕೇಳಿದ್ರೆ ಏನು ಮಾಡಲಿ? ಏನೂ ಗೊತ್ತಿಲ್ಲದವ್ರ ಥರ ಇದ್ಬಿಡೋಣ. ಪಾಪ ಅವಳು ಎಲ್ಲೋ ಒಂದು ಕಡೆ ಚೆನ್ನಾಗಾದರೂ ಇರಲಿ. ಶಾಂತಮ್ಮ, ನೆನ್ನೆ ಜಾನ್ವಿ ಅವ್ರು ಬಂದಿದ್ರು. ನಾನು ನಿಜ ಹೇಳ್ತಾ ಇದ್ದೀನಿ ಶಾಂತಮ್ಮ, ಕಣ್ಣಾರೆ ಅವ್ರನ್ನ ನೋಡಿದೆ. ಜಾನ್ವಿ ಅವರು ಇಲ್ಲೇ ಬಂದಿದ್ರು. ನಾನು ಅವ್ರನ್ನ ಮಾತಾಡಿಸ್ದೆ, ಅವ್ರನ್ನ ಅಪ್ಕೊಂಡೆ, ಅವ್ರನ್ನ ಮುದ್ದು ಕೂಡ ಮಾಡಿದೆ ಶಾಂತಮ್ಮ. ಆದರೆ ಆಮೇಲೆ ಏನಾಯ್ತು ಒಂದು ಸರಿಯಾಗಿ ಜ್ಞಾಪಕ ಇಲ್ವಲ್ಲ. ನಾನು ಎಲ್ಲಿ ಕೂತ್ಕೊಂಡಿದ್ದೆ ಶಾಂತಮ್ಮ? ಮಲಗಿದೆ. ಜಾನ್ವಿಯವರು ನನ್ನ ಮಲಗಿಸಿರ್ಬೇಕಲ್ವಾ? ಹಾಂ, ಅಯ್ಯೋ, ನೀನೇ ಬಂದು ಮಲಗ್ದಿಯಪ್ಪ. ಹೌದಾ? ಹಾಂ, ನಾನು ಮಲಗಿದ್ದೀನಿ, ನೀವು ನೋಡಿದ್ರಾ? ಹಾಂ, ನಾನು ನೋಡಿದೆ. ಅದೇ ಮಾತ್ರೆ ತಗೊಂಡ್ಮೇಲೆ ನಂಗೆ ತುಂಬ ನಿದ್ದೆ ಬರ್ತಿದೆ ಶಾಂತಮ್ಮ ಅಂತ ನೀನೇ ಬಂದು ಮಲಗಿದೆ. ಅದು ಅಲ್ಲದೆ ರಾತ್ರಿಯೆಲ್ಲ ಜಾನ್ವಿ ಅವ್ರನ್ನ ನೆನೆಸ್ಕೊಂಡು ಮಲಗಿರ್ತೀಯ, ಅದಕ್ಕೆ ಹೀಗೆಲ್ಲ ಆಗಿದೆ. ಇಲ್ಲ ಶಾಂತಮ್ಮ, ನನಗೆ ತುಂಬ ಚೆನ್ನಾಗಿ ಜ್ಞಾಪಕ ಇದೆ. ನಾನು ಇಲ್ಲಿ ಮಲಗಿದ್ದೆ, ಜಾನ್ವಿಯವ್ರ ಕೈ ಹಿಡಿದೆ. ಅವ್ರು ಇಲ್ಲೇ ಇದ್ರು, ಸುತ್ತ ಬಂದರು, ನನ್ನ ಕೈ ಹಿಡಿದ್ರು. ಆಮೇಲೆ ಏನಾಯ್ತು ಜ್ಞಾಪಕ ಇಲ್ವಲ್ಲ? ಮತ್ತೆ ಶುರು ಮಾಡಿಬಿಟ್ಟಿಯಾ? ನೆನ್ನೆ ತಾನೇ ಅವ್ರ ನೆನಪು ತೆಗಿಯಲ್ಲ ಅಂತ ನನ್ನ ಮೇಲೆ ಆಣೆ ಮಾಡಿ ಹೇಳಿದ್ಯಾ? ಅದು ನೆನಪಿಲ್ವಾ ನಿನಗೆ? ತಮ್ಮ, ನಾನು ಕಣ್ಣಾರೆ ಕಂಡಿದ್ದೇನೆ, ಇವಾಗ ಸುಳ್ಳು ಅಂತ ಹೇಗೆ ಹೇಳಿ? ಅವ್ರು ಬಂದಿದ್ದು ಸತ್ಯ ಶಾಂತಮ್ಮ, ನನ್ನ ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೀನಿ. ಜಾನ್ವಿ ಇಲ್ಲಿಗೆ ಬಂದಿದ್ರು. ನನಗೂ ಸತ್ಯ ಗೊತ್ತಪ್ಪ, ಆದರೆ ಅದನ್ನು ನಿನ್ನ ಹತ್ರ ಹೇಳಿದರೆ ಅವಳಿಗೆ ಕೊಟ್ಟ ಮಾತನ್ನು ತಪ್ಪಿದಾಗ ಆಗುತ್ತೆ. ಅವಳು ಎಲ್ಲನೂ ಹೇಳ್ಕೊಂಡ್ಮೇಲೂ ನಿನ್ನ ಹತ್ರ ಅವಳು ಬದುಕಿದ್ದಾಳೆ ಅಂತ ಹೇಗೆ ಹೇಳಲಿ? ಇದು ಸರಿನೋ ತಪ್ಪೋ ಗೊತ್ತಿಲ್ಲ. ಒಂದು ಹೆಣ್ಣಾಗಿ ಈ ರಹಸ್ಯನ ಮುಚ್ಚಿಡ್ತಾ ಇದ್ದೀನಿ. ಶಾಂತಮ್ಮ, ಏನು ಯೋಚನೆ ಮಾಡ್ತಿದ್ದೀರಿ? ನೀವು ಜಾನ್ವಿ ನೋಡಿದ್ರಾ? ಏನು ಹೇಳ್ತಿದ್ಯಪ್ಪ ನೀನು? ಅಲ್ಲ, ನೀನು ಭ್ರಮೆಯಲ್ಲಿದೆಯಾ? ನಾನು ಹಾಗೆ ಇರೋಕ್ಕಾಗತ್ತಾ? ಹೇಳು, ಇಲ್ಲಿದ್ದೆಲ್ಲ ಯೋಚನೆ ಮಾಡಬೇಡ. ಎದ್ದು ರೆಡಿಯಾಗು. ಡಾಕ್ಟ್ರಿಗೆ ಫೋನ್ ಮಾಡಿದ್ದೀನಿ, ಇನ್ನೇನು ಬಂದುಬಿಡ್ತಾರೆ. ನೀನು ರೆಡಿಯಾಗಿ ಬಾ. ನಾನು ನಿನಗೆ ತಿಂಡಿ ರೆಡಿ ಮಾಡ್ತೀನಿ, ಅಷ್ಟರಲ್ಲೇ ರೆಡಿ ಆಗಿಬಿಡು. ಹಾಂ, ಲಕ್ಷ್ಮೀ ನಿವಾಸ, ಲಕ್ಷ್ಮೀ